ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳ ಪೂರೈಸಿರುವಂಥದ್ದು ಒಂದು ಕಡೆ ಆಗಿದ್ದಾರೆ. ಮತ್ತೊಂದೆಡೆ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಸರ್ಕಾರಿ ಇಲಾಖೆಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ 2,50,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇರುವಂಥದ್ದು. ಈಗಾಗಲೇ ನೇಮಕಾತಿಗಳು ಆಗಬೇಕಂತೇಳಿ 2 ಬಾರಿ ಹೋರಾಟ ಮಾಡಿರ್ತಕ್ಕಂಥವರು ಈಗ ಮತ್ತೆ 3ನೇ ಹಂತದ ಹೋರಾಟಕ್ಕೆ ಸಿದ್ಧವಾಗಿರುವಂಥದ್ದು. ಈಗ ನಮ್ಮ ಜೊತೆಗಿದ್ದಾರೆ ಕಾಂತ್ ಕುಮಾರ್ ಅವರು ಮಾತಾಡ್ಸೋಣ. ಸರ್, ಈಗ 3ನೇ ಹಂತದ ಹೋರಾಟನ ಇಟ್ಕೊಂಡಿದ್ರಿ, ಯಾವತ್ತು ಡೇಟ್ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ ಮತ್ತು ಎಷ್ಟು ಜನ ಸೇರ್ತಾರೆ? ಸರ್, 24ನೇ ತಾರೀಕು ಸರ್, ಶ್ರೀನಗರದಿಂದ DC ಕಚೇರಿ ತನಕ ಧಾರವಾಡದಲ್ಲಿ ಸರ್. ಈ ಒಂದು ಪ್ರತಿಭಟನೆಯಲ್ಲಿ ಕಡಿಮೆ ಅಂತಂದರೆ ನಾವು 2,000 ಜನಕ್ಕೆ ಪರ್ಮಿಷನ್ಸ್ ತೊಗೊಂಡಿದ್ದೀವಿ ಸರ್. ಬಟ್ ಸ್ಟೂಡೆಂಟ್ಸ್ನೆಲ್ಲ ಮೊಬೈಲೈಸ್ ಮಾಡಿ ಈ ಒಂದು ಪ್ರತಿಭಟನೆಗೆ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಸರ್, ಸೆಪ್ಟೆಂಬರ್ 25ನೇ ತಾರೀಕು ಅಷ್ಟು ದೊಡ್ಡ ಮಟ್ಟಕ್ಕೆ ನೀವು ಹೇಳ್ದಂಗೆ ಎರಡು ಬಾರಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ರು ಸರ್ಕಾರ ಯಾಕೆ ಎಚ್ಚೆತ್ಕೊಂಡಿಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್. ಲಾಸ್ಟ್ ಟೈಮ್ ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದಮೇಲೆ ಒಂದು ನೋಟಿಫಿಕೇಶನ್ಸ್ ಮಾಡಿದ್ರು ಸರ್. ಹೋರಾಟ ಮಾಡಿದ್ದಾದಮೇಲೆ 708 ವೇಕೆನ್ಸಿ ಜನವರಿಯಲ್ಲಿ ಎಕ್ಸಾಮ್ ಆಯ್ತು ಸರ್. ಬಟ್ ನಮ್ಮ ರಾಜ್ಯದಲ್ಲಿ ನೀವು ಹೇಳ್ದಂಗೆ 7,84,000 ಖಾಲಿ ಹುದ್ದೆ ಸರ್, 43 ಇಲಾಖೆಯಿಂದ. ಇವತ್ತು ಪ್ರತಿಯೊಂದು ಇಲಾಖೆಗೆ ಹೋಗಿ ಸರ್, ಯಾವುದೇ ಇಲಾಖೆಗೆ ಹೋಗಿ 2-3 ಜನ ಮಾಡೋ ಕೆಲಸ ಒಬ್ಬರು ಮಾಡ್ತಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಅದು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್, ಯಾವುದೇ ಮಾಧ್ಯಮದ ಹತ್ರ ಹೋಗಲಿ ಸರ್, ಮಾಧ್ಯಮದೋಗಲಿ ಯಾವುದೇ ಕಾರ್ಯಕ್ರಮದ ಹೋಗಲಿ 10,000 ವೇಕೆನ್ಸಿ ಫಿಲ್ ಮಾಡ್ತೀನಿ, 20,000 ಮಾಡ್ತೀನಿ, 30,000 ಮಾಡ್ತೀನಿ ಅಂದ್ಬಿಟ್ಟು ಇವರು 3 ವರ್ಷ ಸರ್, 3 ವರ್ಷದಿಂದ ಒಂದೇ ಒಂದು ಜಾಬು, ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ ಸರ್, ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ. ಇಂಥವ್ರನ್ನ ನಾವು ಶಿಕ್ಷಣ ಸಚಿವರಾಗಿ ನಾವು ಅಕ್ಸೆಪ್ಟ್ ಮಾಡಬೇಕಾಗಿರೋ ಪರಿಸ್ಥಿತಿ. ಈಗಾಗಲೇ 2 ಬಾರಿ ಹೋರಾಟ ಮಾಡಿದ್ರಿ, ಸರ್ಕಾರನೂ ಕೂಡ ಇದಕ್ಕೆ ಯಾವುದಕ್ಕೂ ಜಗ್ತಾ ಇಲ್ಲ, ಅಂದರೆ ನಿಮ್ಮ ಒಂದು ಬೇಡಿಕೆಗೆ ಸ್ಪಂದನೆ ಕೊಡ್ತಾ ಇಲ್ಲ. ಈಗ 3ನೇ ಹಂತದ ಹೋರಾಟ ಇಟ್ಟುಕೊಂಡಿದ್ದೀರಿ, 24ನೇ ತಾರೀಕು ಪರ್ಮಿಷನ್ ಸಿಕ್ಕಿದೆ ನಿಮಗೆ ಸರ್? 24ನೇ ತಾರೀಕು ಪರ್ಮಿಷನ್ಸು ನಾವು ಲಾಸ್ಟ್ ಟೈಮ್ ಕೋರ್ಟ್ಗೆ ಹೋದಾಗೂ ಪರ್ಮಿಷನ್ಸ್ ಕೊಡಿ ಪ್ರೊಟೆಸ್ಟ್ಗೆ, ಇಲ್ಲ ಕನ್ಸಿಲೇಷನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿ ಅಂತ ಹೇಳಿದ್ರು ಸರ್. ನಾವು ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದ್ವಿ. 25 ಇಶ್ಯೂಸ್ ಏನು ಸ್ಟೂಡೆಂಟ್ಸ್ ಪರವಾಗಿ 25 ಇಶ್ಯೂಸ್ ಇದೆ, ಎಲ್ಲನೂ ಚರ್ಚೆ ಮಾಡಿದ್ವಿ. ಈಗ ಮಾನ್ಯ ಇವಾಗ ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂದರೆ ಮತ್ತೆ ನಾವು ಕೋರ್ಟಿಗೆ ಹೋಗ್ತೀವಿ ಸರ್. 24ನೇ ತಾರೀಕು ಪರ್ಮಿಷನ್ಸ್ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಯಾಕೆಂದರೆ ಈ ಸತಿ ಕೋರ್ಟ್ ಲಾಸ್ಟ್ ಟೈಮೇ ಹೇಳಿದೆ ಸರ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಮಾನ್ಯ ಕಮಿಷನರ್ ಅಂತ ಶಶಿಕುಮಾರ್ ಸರ್ ಮೇಲೆ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ ಅಂತ ಅನ್ಕೊಂತೀವಿ ಸರ್. ಯಾಕೆಂದರೆ ಅವರು ಹಿಂದೆ ನಮ್ಮ ಒಂದು ಧಾರವಾಡ ಕೋರ್ಟ್ ಹೋದಾಗ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡೋದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಸರ್. ಹಿಂದೆ ಪ್ರೊಟೆಸ್ಟ್ ಮಾಡಿದಾಗೂ ಇವಾಗೂ ಸ್ಟೂಡೆಂಟ್ಸ್ ಪರವಾಗಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈಗ ಹೈಕೋರ್ಟಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಬೇಕಂತೇಳಿ ಹೇಳಿದ್ರೆ? ಹೌದು ಸರ್, ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಿ, ನೀವು ಅವರಿಗೆ ಎಲ್ಲಿ ಆಗುತ್ತೋ ಅವರಿಗೆ ಅವಕಾಶ ಮಾಡಿಕೊಡಿ ಅಂತಲೇ ಹೇಳಿದ್ರು ಸರ್ ಹೈಕೋರ್ಟಲ್ಲಿ. ಅವಾಗ್ಲೂ ಅಷ್ಟೇ ಅವರು ಇಲ್ಲ ಹೋರಾಟ ಬೇಡ ಅಂತ ಹೇಳ್ಬಿಟ್ಟು AG ಅವ್ರ ಹತ್ರ ಮಾತಾಡಿ, ಸರ್ಕಾರದಲ್ಲಿ MLA ಪೊನ್ನಣ್ಣ ಹತ್ರ ಮಾತಾಡಿ, CM ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡಿ, ಆ CM ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿಸಿ ಎಲ್ಲ ಸಚಿವರು ಇದ್ದರು ಸರ್, ಚೀಫ್ ಸೆಕ್ರೆಟರಿ ಮೇಡಮ್ ಇದ್ದರು, ಪ್ರಿನ್ಸಿಪಲ್ ಸೆಕ್ರೆಟರಿ, ಎಲ್ಲರ ಮುಂದೆ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಎಲ್ಲ ನಿಯೋಗ ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿ 25 ಇಶ್ಯೂಸ್ ಹೇಳಿದ್ವಿ ಸರ್. ಅದು ಹೇಳಿದ್ದಾದಮೇಲೆ 5 ವರ್ಷ ವಯೋಮಿತಿ ಕೊಟ್ಟರು. ವಯೋಮಿತಿ ಕೊಟ್ಟಾದಮೇಲೆ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸಿ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿದ್ವಿ. 56,000 ವೇಕೆನ್ಸಿ ಇವಾಗಲೇ ಮಾಡ್ತೀನಿ ಅಂತ ಹೇಳಿದವರು ಸುಮಾರು 2 ತಿಂಗಳಾಯಿತು. ಇವತ್ತು 2 ತಿಂಗಳು ಮುಂಚೆ ಏನು ಭರವಸೆ ಕೊಟ್ಟಿದ್ದಾರೆ ಮಾಡ್ತೀನಿ ಅಂತೇಳಿ, ಇವತ್ತು ಲಾಸ್ಟ್ ಟೈಮು ಫೆಬ್ರವರಿ 12ನೇ ತಾರೀಕು ಕೋರ್ಟ್ ಕೇಸ್ ಇತ್ತು ಸರ್. ಅದು 11ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ದೀವಿ. 12ನೇ ತಾರೀಕು AG ಅವ್ರನ್ನ ಕಳಿಸೇ ಇಲ್ಲ ಕೋರ್ಟಿಗೆ. ಇವ್ರು ನೆಕ್ಸ್ಟ್ ಮಾರ್ಚ್ 2ನೇ ತಾರೀಕಿದೆ, ಮತ್ತೆ ಕಳಿಸ್ತಾರೆ ಅನ್ನೋದು ಹೆಂಗೆ ಗ್ಯಾರಂಟಿ ಇದೆ ಸರ್? 24ನೇ ತಾರೀಕು ಯಾವ ರೀತಿ ಇರ್ತೈತಿ ಹೋರಾಟ? 24ನೇ ತಾರೀಕು ಹೋರಾಟ ಮಾಡಿದ ನಂತರ ಈ ಹೋರಾಟ ನಿಲ್ಲಲ್ಲ ಸರ್. ಇದು 25ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ DC ಕಚೇರಿ ಮುಂದೆ ಮಾಡ್ತೀವಿ ಸರ್, ಅನಿರ್ದಿಷ್ಟಾವಧಿ. ಸೊ ಇದಿಷ್ಟು ಕಾಂತ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.